ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಹೂಗಳು ಎಷ್ಟು ಚೆನ್ನಾಗಿ ಅರಳಿವೆ ಅಲ್ವಾ. ಮಿಷನ್ ರನ್ ಆಗ್ತಾ ಇದೆ. ಈ ಡಿಸೈನ್ ಲೈನ್ಸ್ ಡಿಸೈನು ಇದು ರಿಪೀಟ್ ಆಗಿನೇ ಈ ಡಿಸೈನು ಕಸ್ಟಮರ್ ಕೇಳ್ತಾ ಇದ್ದಾರೆ. ಈ ಡಿಸೈನಲ್ಲಿ ಲೈನ್ಸ್ ಬಂದು ನಂತರ ಮುಂದೆ ಫ್ಲವರ್ಸ್ಗಳು ಡಿಸೈನ್ ಬಾರ್ಡರ್ನಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಥರನೇ ಈ ವರ್ಕ್ ಬರುತ್ತೆ. ಈಗ ಮೇಲೆ ಡಾಟ್ಸ್ ಡಿಸೈನ್ಗೆ ಮಿಷಿನ್ನಲ್ಲಿ ರನ್ ಆಗ್ತಾ ಇದೆ. ನಂತರ ಫ್ಲವರ್ ಹಾಕೋಕ್ಕೆ ನಾವು ಅದೇ ಮೆರೂನ್ ಕಲರ್ ದಾರವನ್ನು ಹಾಕಬೇಕಾಗತ್ತೆ. ಫ್ಲವರ್ ಎಲ್ಲ ಮೆರೂನ್ ಕಲರ್ ಬಂದು ಔಟ್ಲೈನು ಗೋಲ್ಡ್ ಥ್ರೆಡ್ಲಿಂದ ಮಾಡಬೇಕಾಗತ್ತೆ. ಹೀಗೆ ಡಿಸೈನ್ ಮುಂದುವರಿತಾ ಇದೆ. ಇದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್. ನಾವು ರಾಯಚೂರಲ್ಲಿ ನಮ್ಮ ರಿಲೇಷನ್ ಒಬ್ಬರ ಎಂಗೇಜ್ಮೆಂಟ್ ಇತ್ತು. ಇದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ, ಪುರಾತನವಾದ ದೇವಸ್ಥಾನ. ಇಲ್ಲಿ ನೋಡಿ, ಗುಡಿ ಹಿಂದೆ ತುಂಬ ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ದಾರೆ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಮತ್ತು ಕಪ್ಪು ಕೃಷ್ಣ ತುಳಸಿ ಅಂತ ಹೇಳ್ತಾರಲ್ವ, ಆ ಕೃಷ್ಣ ತುಳಸಿ ಮತ್ತು ಇನ್ನೂ ಹಲವಾರು ವಿಶಿಷ್ಟ ಬಗೆಯ ಸಸ್ಯಗಳನ್ನು ಈ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಸಿದ್ದಾರೆ. ಇದು ಆಕಾಶ ಮಲ್ಲಿಗೆ ಹೂವು. ನಾನು ಹಾಗೆ ವಿಡಿಯೋ ಮಾಡ್ತಾನೆ ನೋಡ್ತಾ ಇದ್ದೆ. ಇಲ್ಲಿ ಆಕಾಶ ಮಲ್ಲಿಗೆ ಹೂವು ಇದು ಫ್ರೆಂಡ್ಸ್. ಆನಂತರ ಬಂದು ಮಿಷಿನ್ ರನ್ ಮಾಡಿದೆ. ಇನ್ನೂ ಒಬ್ಬರು ಸಹ ಇದೇ ಸೇಮ್ ಡಿಸೈನನ್ನು ಕೇಳಿದರು. ಈ ಡಿಸೈನ್ನಲ್ಲಿ ಇದು ಒಂಥರ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದೇ ಥರ ಫ್ಲವರ್ ಆ ಡಿಸೈನ್ಗೂ ಬರುತ್ತೆ. ಇದರಲ್ಲಿ ಸಿಲ್ವರ್ ಕಲರ್ ಝರಿ ಬಂದಿದೆ. ಈಗ ತುಂಬ ಟ್ರೆಂಡಿಂಗ್ನಲ್ಲಿ ಇರೋ ಝರಿ ಅಂದರೆ ಸಿಲ್ವರ್ ಕಲರ್ ಝರಿ. ಸಿಲ್ವರ್ ಕಲರ್ ಝರಿ ಹಾಕೋದ್ರಿಂದ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನನ್ನು ನಮ್ಮ ಟೈಲರ್ ಅವರು ನಮಗೆ ಕೊಟ್ಟಿದ್ದರು ಹಾಕೋಕ್ಕೆ. ಇದನ್ನು ನೋಡಿ ತುಂಬ ಜನ ಚೆನ್ನಾಗಿದೆ, ಇದು ಸ್ಟಿಚ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ರಿಪೀಟ್ ಇದೇ ಡಿಸೈನ್ ಬರ್ತಾ ಇದೆ ಫ್ರೆಂಡ್ಸ್. ಮದುವೆಗೆಲ್ಲ ಇದೇ ಡಿಸೈನ್ ಹಾಕಿಸ್ಕೊಳ್ತಾ ಇದ್ದಾರೆ. ಇನ್ನೂ ಇದಕ್ಕೆ ಥ್ರೆಡ್ಡು ಕಟ್ ಮಾಡಿಲ್ಲ. ಇನ್ನು ನಂತರ ಸ್ವಲ್ಪ ಫುಲ್ ವರ್ಕ್ ಎಲ್ಲ ಫಿನಿಶ್ ಆದ ನಂತರ ಥ್ರೆಡ್ಡನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ನೋಡಿ ನಮ್ಮ ಜಿಮ್ಮಿ ಹೇಗಿದೆ. ಮತ್ತೆ ಮಹಡಿ ಮೇಲೆ ಹತ್ತಿ ಏನಾದರೂ ತಿನ್ನೋಕ್ಕೆ ಸಿಗುತ್ತಾ ಅಂತಂದು ವಾಕಿಂಗ್ ಮಾಡ್ತಾನೆ ಇದೆ. ಈ ಡಿಸೈನಲ್ಲಿ ಇನ್ನೂ ನಾನು ಥ್ರೆಡ್ಡು ರಿಮೂವ್ ಮಾಡಿಲ್ಲ. ರಿಮೂವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರಿಮೂವ್ ಮಾಡಿ ನಂತರ ನಾವು ಕುಂದನ್ಸನ್ನು ಹಚ್ಚಿ 1 ಅವರ್ ಸ್ವಲ್ಪ ಅವು ಆರಿದ ನಂತರ ನಾವು ಟೈಲರ್ಗೆ ಕೊಡಬೇಕಾಗುತ್ತೆ. ಹಸಿ ಇದ್ದಾಗನೇ ಕೊಟ್ಟರೆ ಅದು ಬೇರೆ ಬಟ್ಟೆಗೆಲ್ಲ ಅದು ಇರುತ್ತಲ್ವ ಗ್ಲೂ, ಅದೆಲ್ಲ ಹಚ್ಚಿ ಒಂಥರ ಕಲೆ ಟೈಪ್ ಆಗಿಬಿಡುತ್ತೆ. ಅದಕ್ಕೆ ನಾವು ಫುಲ್ಲು ಒಣಗಿದ ಮೇಲೇ ನಾವು ಟೈಲರ್ ಅವ್ರಿಗೆ ಕೊಡಬೇಕಾಗತ್ತೆ. ಸ್ವಲ್ಪ ನಿಧಾನ ಆದರೂ ಚಿಂತೆ ಇಲ್ಲ, ಅವರು ಡ್ರೈ ಆದಮೇಲೆ ಕೊಡೋಕ್ಕೆ ನಮಗೆ ಹೇಳಿರ್ತಾರೆ. ಬೇಗ ಕೊಡಿ ಅರ್ಜೆಂಟ್ ಮೇಡಮ್ ಅಂತ ತುಂಬ ಕಸ್ಟಮರ್ ಬಂದು ಕೇಳ್ತಾ ಇದ್ದಾರೆ. ನಮಗೆ ಮೊದಲಿನ ಬ್ಲೌಸಸ್ಸೇ ಪೆಂಡಿಂಗ್ ಇದ್ದಾವೆ. ನೋಡಿ, ಥ್ರೆಡ್ ಕಟ್ ಆಗಿದೆ. ಈ ಕಲರ್ ಸೀರೆ ಬಂದು ಫುಲ್ ಇದು ಡಿಸೈನ್ ಮುಗಿದ ಮೇಲೆ ಈ ಥರ ಕಂಪ್ಲೀಟ್ ವರ್ಕ್ ಆಗಿದೆ. ಇದು ಹ್ಯಾಂಡ್ಸ್ಗೆ ಆಯಿತು. ಇನ್ನು ನೆಕ್ ಡಿಸೈನನ್ನು ಮಾಡಬೇಕಾಗಿದೆ. ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಈ ನೆಕ್ ಡಿಸೈನು ನಂತರ ನಿಮಗೆ ತೋರಿಸ್ತೀನಿ. ಈ ಥರ ನೋಡಿ, ಫ್ಲವರು ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಏನಪ್ಪ ಅಂದರೆ ಮನೆಯಲ್ಲಿ ನಮ್ಮ ಈರುಳ್ಳಿಗಳು ಮೊಳಕೆ ಬಂದಿದ್ದು ಫ್ರೆಂಡ್ಸ್. ಅದಕ್ಕೆ ನಾನು ಮೊಳಕೆ ಬಂದ ಈರುಳ್ಳಿನ ಒಂದು 5-6 ಇದ್ದವು. ಅದಕ್ಕೆ ಅದನ್ನು ಮನೆಯಲ್ಲಿ ಪಾಟಲ್ಲಿ ಸ್ವಲ್ಪ ಮಣ್ಣು ಮತ್ತು ತರಗೆಲೆ ಗೊಬ್ಬರ ಮಿಕ್ಸ್ ಮಾಡಿ ಉಳಿದ ಈರುಳ್ಳಿನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಈ ಥರ ಇಟ್ಟು ನಾನು ಅದಕ್ಕೆ ಮಣ್ಣು ಹಾಕಿ ನಂತರ ನೀರು ಹಾಕಿದೆ. ಮಣ್ಣಲ್ಲಿ ಎರೆಹುಳ ಬಂದಿತ್ತು ಫ್ರೆಂಡ್ಸ್. ಎಷ್ಟು ದೊಡ್ಡ ಎರೆಹುಳ ಅಂದರೆ
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ದಪ್ಪವಾಗಿದೆ. ಯಾಕಂದರೆ ನಾವು ಮಣ್ಣಿನಲ್ಲಿ ತರಕಾರಿಗಳನ್ನು ಮತ್ತು ಮನೆಯ ಕಿಚನ್ ವೇಸ್ಟ್ ಎಲ್ಲನೂ ಮಣ್ಣು ಮತ್ತು ಮಿಕ್ಸ್ ಮಾಡಿ ಹಸಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಮಾಡೋದ್ರಿಂದ ಇದು ಏನಪ್ಪ ಎರೆಹುಳು ಅಂದರೆ ತುಂಬಾ ನಮ್ಮ ಮಣ್ಣುಗಳಲ್ಲಿ ಇವೆ. ಇದು ನೋಡು ಅರಿಶಿನ ಕೊಂಬು, ನಾನು ಆನ್ಲೈನಿಂದ ತರಿಸಿ ಅರಿಶಿನ ಕೊಂಬನ್ನು ನಾಟಿ ಮಾಡಿದ್ದೆ. ಬೇರೆ ಪಾಟು ಚೇಂಜ್ ಮಾಡಿದಾಗ ಇದು ಇನ್ನೂ ಮೊಳಕೆ ಆಗಿಲ್ಲ, ಅದನ್ನು ನಾನು ಹಾಗೆ ಇಡ್ತಾ ಇದ್ದೇನೆ. ಈ ಥರ ಈರುಳ್ಳಿನ ಬೆಳೆಸೋದ್ರಿಂದ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಬಿಸಿಲಿಗೆ ಇಡೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಎಲೆಗಳು ಬರ್ತವೆ. ಅದನ್ನು ನಾವು ನಂತರ ಸೇವಿಸ್ಬೋದು. ಈ ನಮ್ಮ ಜಿಮ್ಮಿ ಬಂದು ಈ ಗೊಬ್ಬರವನ್ನು ಸ್ಮೆಲ್ ನೋಡ್ತಾ ಇತ್ತು, ನಾನು ಸಹ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಥರ ನೆಡುವಾಗ ಏನು ವಿಶೇಷತೆ ಅಂತಂದರೆ ಆ ಮೊಳಕೆ ಬಂದ ಈರುಳ್ಳಿನ ಮೇಲ್ಮುಖವಾಗಿಡಬೇಕು. ಇಟ್ಟ ನಂತರ ಒಂದು ದಿನ ಮಾತ್ರ ನಾವು ಬಿಸಿಲಿಗೆ ಇಡಬಾರ್ದು ಫ್ರೆಂಡ್ಸ್, ಯಾಕಂದರೆ ಸೆಟ್ ಆಗಬೇಕಲ್ವ. ಸೆಟ್ ಆದ ನಂತರ ನಾವು ಮರುದಿನ ಬಿಸಿಲಿಗೆ ಇಡಬೇಕಾಗುತ್ತೆ. ಇವು ಎರೆಹುಳು ಗೊಬ್ಬರ ರೈತನ ಮಿತ್ರ ಅಂತ ಹೇಳ್ತಾರೆ. ಇವು ಎರೆಹುಳು ಯಾರ ಮಣ್ಣಲ್ಲಿ ಚೆನ್ನಾಗಿರುತ್ತೋ ಅವ್ರ ಮಣ್ಣು ತುಂಬ ಫಲವತ್ತಾಗಿರುತ್ತೆ. ಈ ಎರೆಹುಳುಗಳನ್ನು ನಾವು ಸ್ವಲ್ಪ ಬೇರೆಯವರಿಂದ ತೆಗೆದುಕೊಂಡು ಬಂದು ನಾವು ನಮ್ಮ ಗಾರ್ಡನ್ನಲ್ಲಿ ಹಾಕೋದ್ರಿಂದ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೇವೆ. ಇದು ರೈತನ ಮಿತ್ರ, ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಈ ಡಿಸೈನ್ ಬಂದು ಪಾಟ್ ನೆಕ್ಕಲ್ಲಿತ್ತು, ಅದನ್ನು ನಾನು ಹಾಕಿ ಕೊಟ್ಟು ಬಂದೆ ನಮ್ಮ ಟೈಲರ್ಗೆ. ಈ ಡಿಸೈನು ಏನಪ್ಪ ವಿಶೇಷತೆ ಅಂದರೆ ನೋಡಿ, ಆ ಥರ ಝರಿ ಬಂದಿದೆಲ್ವ, ಆ ಝರಿ ನಮಗೆ ಹ್ಯಾಂಡ್ಸ್ಗೆ ತುಂಬ ನೀಟಾಗಿ ಸೆಟ್ ಆಗುತ್ತೆ. ಇದು ಫ್ಲವರ್ ಏನಿದೆ ಬಾರ್ಡರ್ನಲ್ಲಿ ಬರುತ್ತೆ, ಅದಕ್ಕೆ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಫುಲ್ ಆಯ್ತಲ್ವ. ಇದನ್ನು ನಾನು ಇನ್ನೂ ಥ್ರೆಡ್ಸನ್ನು ಇನ್ನೂ ಸ್ವಲ್ಪ ಕಟ್ ಮಾಡಬೇಕು. ಇದನ್ನು ನಾನು ಶಾರ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈ ಡಿಸೈನನ್ನು ತುಂಬ ಜನ ಲೈಕ್ ಮಾಡಿದ್ದಾರೆ, ಯಾಕಂದರೆ ಇದು ನಾಸಿ ಕಲರ್, ಕಪ್ಪು ನಾಸಿ ಕಲರ್ ಕಾಂಬಿನೇಷನ್ ಬಂದು ಏನಪ್ಪ ಇದು ಜರಿ ವರ್ಕ್ ಬಂದಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣುತ್ತೆ. ಇದಕ್ಕೆ ಅಷ್ಟೊಂದು ಕುಂದನ್ಸ್ ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿಯೇ ನಾವು ಕುಂದನ್ಸನ್ನು ಆ್ಯಡ್ ಮಾಡ್ಬೋದು. ನಮ್ಮ ಜಿಮ್ಮಿ ಹೊರಗಡೆ ಬಿಡಿ ಅಂತ ಹೇಳ್ತಾ ಇದೆ. ಈ ಒಂದು ಡಿಸೈನನ್ನು ಇದನ್ನು ಸಹ ಶಾರದಾ ಒಟಗಲ್ರವರೇ ನಮಗೆ ಕೊಟ್ಟಿದ್ದರು. ಈ ಡಿಸೈನಲ್ಲಿ ಏನಪ್ಪ ಅಂದರೆ ಈ ಡಿಸೈನು ಸ್ಟಿಚ್ ಆದಮೇಲೆ ಬಾರ್ಡರ್ಗೆ ಮೇಲೆ ನಾವು ಹಾಕಿದ್ದೇವೆ. ಯಾಕೆ ಅಂದರೆ ಈ ಬಾರ್ಡರ್ ಸೇರಿಸಿ ಹಾಕೋದನ್ನ ಬಾರ್ಡರು ದೊಡ್ಡದಾಗಿ ಇಡೀ ಸ್ಲೀವ್ಸ್ಗೆಲ್ಲ ಬಾರ್ಡರನ್ನೇ ಕಾಣೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಾವು ಬಾರ್ಡರನ್ನು ಸ್ವಲ್ಪ ಬಿಟ್ಟು ಅದಕ್ಕೆ ನಂತರ ಡಿಸೈನನ್ನು ಹಾಕಿರೋದ್ರಿಂದ ಇದು ಫುಲ್ ಚೆನ್ನಾಗಿ ಕಾಣುತ್ತೆ. ಫುಲ್ ಬಾರ್ಡರ್ ಬಂದರೆ ಇದು ಒಂಥರ ಸ್ಟಿಚ್ ಮಾಡಿ ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಲ್ಲ. ಈ ಡಿಸೈನಲ್ಲಿ ಫ್ಲವರ್ ಇದೆಯಲ್ವ, ಅರ್ಧ ಮುಗಿದಿದೆ, ಇನ್ನೂ ಅರ್ಧ ಇನ್ನೂ ಸ್ಟಾರ್ಟ್ ಆಗ್ತಾನೆ ಇದೆ. ಇದು ಏನಪ್ಪ ಅಂದರೆ ಬರೀ ನೆಕ್ ಇದು 1 hour ಮೇಲೇ ತೊಗೊಳುತ್ತೆ ಫ್ರೆಂಡ್ಸ್. ಇದು ನೆಕ್ಕಿಗೆ ಅಷ್ಟೇ 1.5 hour ತೊಗೋಬೋದು ಓನ್ಲಿ ನೆಕ್, ಮತ್ತು ಫ್ರಂಟ್ ನೆಕ್ ಹಾಕಬೇಕಾಗತ್ತೆ, ಮತ್ತು ಇನ್ನೂ ಸ್ಲೀವ್ಗೆಲ್ಲ ಅದು 1.5 hour ತಗೊಳುತ್ತೆ. ನಾನು ಯಾವಾಗಲೂ ಮಿಷನನ್ನು 700 ರೇಂಜಲ್ಲೇ ಇಟ್ಟಿರ್ತೇನೆ. ಯಾಕಪ್ಪ ಅಂದರೆ ಇದು ಜಾಸ್ತಿ ಆದರೆ ಮಿಷನ್ ಏನಾಗುತ್ತೆ ಅಂದರೆ ಸ್ಟಿಚಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಸ್ಪೀಡ್ ಕಡಿಮೆ ಮಾಡಿ ಆನಂತರ ನಾನು ಈ ಥರ ಫ್ರೇಮ್ಗೆ ಫಿಟ್ ಮಾಡ್ತೀನಿ. ಈ ಡಿಸೈನನ್ನು ನಮ್ಮ ಟೈಲರ್ ಕೊಟ್ಟಿದ್ರಲ್ವ, ಅದನ್ನು ಕೊಟ್ಟು ಬಂದ ನಂತರ ನಾವು ಊರಿಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಅದರಲ್ಲಿ ಏನಪ್ಪ ಅಂದರೆ ಇಲ್ಲಿ ಈ ಪ್ರದೇಶದ ವಿಶೇಷತೆ ಏನಂದರೆ ಈ ದೇವಸ್ಥಾನವನ್ನು ಶ್ರೀರಾಮರವರು ಬಂದು ಪಿತೃವಾಕ್ಯ ಪರಿಪಾಲಕರಾದ ನಮ್ಮ ಶ್ರೀರಾಮನು ಬಂದು ಈ ಲಿಂಗವನ್ನು ಪ್ರತಿಷ್ಠಾಪಿಸಿದ್ರಂತೆ. ಅದಕ್ಕೆ ಇದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೆಸರು ಪಡೆದಿದೆ ಅಂತ ಹೇಳ್ಬೋದು. ಈ
ಈಗ ಆಗ ನಾನು ತೋರಿಸಿದ್ನಲ್ವ ಆ ಡಿಸೈನಲ್ಲಿ ನಮಗೆ ಇದೇ ಸೇಮ್ ಸಾರಿನೇ 2 ಕೊಟ್ಟಿದ್ರು ಫ್ರೆಂಡ್ಸ್. ಒಂದನ್ನು ನಾನು ಹಾಕಿದ್ದೇನೆ, ಮತ್ತು ಇದು ಒಂದು ಡಿಸೈನನ್ನು ನಾನು ರನ್ ಮಾಡ್ತಾ ಇದ್ದೇನೆ. ಇದು ಸಹ ನಾನು ಸ್ಲೀವ್ ಹಾಕಿಸಿ ಒಂದೇ ಫ್ರೇಮ್ನಲ್ಲಿ ಸ್ಲೀವ್ಸ್ 2 ಬರ್ತವೆ. ನಂತರ ನಾವು ನೆಕ್ಗೆ ಡಿಸೈನ್ ಹಾಕಬೇಕು. ಇದು ಸೀರೆ ಪ್ರೈಸ್ ಬಂದು 2300 ಎಷ್ಟೋ ಸಮಥಿಂಗ್ ಇತ್ತು. ಬ್ಲೌಸು ಬಟ್ಟೆ ಬಂದು 1 ಮೀಟರ್ ಜಾಸ್ತಿನೇ ಇತ್ತು. ಅದಕ್ಕೆ ನಾವು ಒಂದೇ ಫ್ರೇಮ್ಗೆ 2 ಫಿಟ್ಟಾಗಿದೆ. ಈಗ ಒಂದು ಬ್ಲೌಸ್ ಮುಗೀತು, ನಂತರ 2ನೇ ಬ್ಲೌಸು ಕಂಪ್ಲೀಟ್ ಆಗ್ತಾಯಿದೆ. ನಂತರ ಇದು ಸ್ಟಿಚ್ ಆದಮೇಲೆ ನಾವು ಇದಕ್ಕೆ ಡೋರಿಯನ್ನು ಹಾಕ್ಬೋದು. ಅದು ಡೋರಿ ಹಾಕಿದ ಮೇಲೆ ನೆಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಥರ ಆದಮೇಲೆ ನಾನು ಮೊದಲೇ ವಿಡಿಯೋ ಮಾಡಿಟ್ಕೊಂಡಿದ್ನಲ್ವ, ಅದೇ ಥರನೇ ಬರ್ತಾ ಇದೆ ವರ್ಕ್. ಒಂದೇ ಮದುವೆ ಮನೆಯವರು ಆದ್ದರಿಂದ ಕೆಲವೊಂದು ಸಲ ಸೇಮ್ ಕಲರೇ ತೊಗೊಂಡ್ಬಿಡ್ತಾರೆ, ಕೆಲವೊಂದು ಸಲ ಚೇಂಜಸ್ ತೊಗೊತಾರೆ. ಕೆಲವೊಬ್ಬರು ಸಿಸ್ಟರ್ಸ್ ಇದ್ದರೆ ಸೇಮ್ ತೊಗೊಂಡ್ಬಿಡ್ತಾರೆ. ಈ ಥರ ವರ್ಕ್ ಮುಗ್ದಿತ್ತಲ್ವ, ಈ ಥರ ಫಿನಿಶಿಂಗ್ ಕಾಣ್ತಾ ಇತ್ತು. ಇದು ನೆಕ್ಕಿಗೆ